ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಬೆಂಗಳೂರು ಎಂದರೆ ಮೊದಲು ನೆನಪಾಗುತ್ತಿದ್ದುದು ತಂಪಾದ ಹವಾಮಾನ, ಹಸಿರು ಮರಗಳು ಮತ್ತು ಸುಂದರ ಉದ್ಯಾನಗಳು. ಅದಕ್ಕಾಗಿಯೇ ಈ ನಗರಕ್ಕೆ ಗಾರ್ಡನ್ ಸಿಟಿ ಎಂಬ ಹೆಗ್ಗಳಿಕೆ ಬಂದಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ, ವಾಹನಗಳ ಸಂಖ್ಯೆ ಮತ್ತು ಕಾಂಕ್ರೀಟ್ ಕಟ್ಟಡಗಳ ನಡುವೆಯೂ ಬೆಂಗಳೂರಿನ ಹಸಿರು ಸೌಂದರ್ಯವನ್ನು ಉಳಿಸಿಕೊಳ್ಳಲು ಸರ್ಕಾರ ಮತ್ತು ವಿವಿಧ ಇಲಾಖೆಗಳು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಅವುಗಳಲ್ಲಿ ಪ್ರಮುಖವಾದ ಒಂದು ಪ್ರಯತ್ನವೇ ನಗರದ ರಸ್ತೆ ವಿಭಜಕಗಳು, ಫ್ಲೈಓವರ್ಗಳು, ಉದ್ಯಾನಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬೋಗನ್ವಿಲ್ಲಾ ಗಿಡಗಳನ್ನು ನೆಡುವ ಯೋಜನೆ. ಇತ್ತೀಚೆಗೆ ನೀವು ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಪ್ರಯಾಣಿಸಿದರೆ ಗುಲಾಬಿ, ನೇರಳೆ, ಬಿಳಿ ಮತ್ತು ಕಿತ್ತಳೆ ಬಣ್ಣದ ಹೂಗಳಿಂದ ಕಂಗೊಳಿಸುವ ಗಿಡವನ್ನು ಖಂಡಿತ ಗಮನಿಸಿರುತ್ತೀರಿ. ಈ ಹೂಗಳು ಕೇವಲ ನಗರವನ್ನು ಸುಂದರಗೊಳಿಸುವುದಲ್ಲ, ಪರಿಸರಕ್ಕೂ ಸಾಕಷ್ಟು ಲಾಭವನ್ನು ನೀಡುತ್ತಿವೆ. ಹಾಗಾದರೆ ಬೋಗನ್ವಿಲ್ಲಾ ಗಿಡದ ಇತಿಹಾಸವೇನು? ಇದರ ವಿಶೇಷತೆ ಏನು? ಬೆಂಗಳೂರಿನಲ್ಲಿ ಇದನ್ನು ಏಕೆ ಹೆಚ್ಚಾಗಿ ನೆಡಲಾಗುತ್ತದೆ? ಈ ಗಿಡ ಪರಿಸರಕ್ಕೆ ಹೇಗೆ ಸಹಕಾರಿ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬೋಗನ್ವಿಲ್ಲಾ ಎಂದರೇನು? ಬೋಗನ್ವಿಲ್ಲಾ ಒಂದು ಮುಳ್ಳುಗಳಿರುವ ಅಲಂಕಾರಿಕ ಬಳ್ಳಿ. ಇದರ ಮೂಲ ದಕ್ಷಿಣ ಆಫ್ರಿಕಾದ ಬ್ರೆಜಿಲ್, ಪೆರು ಮತ್ತು ಅರ್ಜೆಂಟೀನಾ ದೇಶಗಳು. 1768ರಲ್ಲಿ ಫ್ರೆಂಚ್ ಅನ್ವೇಷಕ ಲೂಯಿಸ್ ಆಂಟೋನಿ ಡಿ ಬೋಗನ್ವಿಲ್ಲೆ ಅವರ ಹೆಸರಿನ ಆಧಾರದ ಮೇಲೆ ಈ ಗಿಡಕ್ಕೆ ಬೋಗನ್ವಿಲ್ಲಾ ಎಂದು ಹೆಸರು ಬಂದಿದೆ. ಈ ಗಿಡ ಭಾರತ ಸೇರಿದಂತೆ ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಬೆಳೆಯುತ್ತಿದೆ. ಇದು ಬಳ್ಳಿಯ ರೂಪದಲ್ಲಿ ಬೆಳೆಯುವುದರಿಂದ ಗೋಡೆಗಳು, ಕಮಾನುಗಳು, ಬೇಲಿಗಳು ಹಾಗೂ ಉದ್ಯಾನಗಳ ಅಲಂಕಾರಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದೆ. ಇನ್ನು ಹೂವಿನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಸತ್ಯ. ನಾವು ಸಾಮಾನ್ಯವಾಗಿ ಗುಲಾಬಿ ಅಥವಾ ನೇರಳೆ ಬಣ್ಣದ ಭಾಗವನ್ನು ಹೂ ಎಂದು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಅದು ಹೂವಲ್ಲ, ಅದನ್ನು ಬ್ರಾಕ್ಟ್ ಎಂದು ಕರೆಯುತ್ತಾರೆ. ನಿಜವಾದ ಹೂವು ಅದರ ಮಧ್ಯಭಾಗದಲ್ಲಿರುವ ಸಣ್ಣ ಬಿಳಿ ಬಣ್ಣದ ಹೂವಾಗಿದೆ. ಈ ಬ್ರಾಕ್ಟ್ಗಳೇ ಕೀಟಗಳನ್ನು ಆಕರ್ಷಿಸಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತವೆ. ಇನ್ನು ಬೆಂಗಳೂರಿನಲ್ಲಿ ಏಕೆ ಹೆಚ್ಚಾಗಿ ನೆಡಲಾಗುತ್ತಿದೆ? ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಗಿಡಗಳನ್ನು ನಿರ್ವಹಿಸುವುದು ಸುಲಭದ ಕೆಲಸವಲ್ಲ. ಆದ್ದರಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸೌಂದರ್ಯ ನೀಡುವ ಗಿಡವನ್ನು ಆಯ್ಕೆ ಮಾಡಲಾಗಿದೆ. ಬೋಗನ್ವಿಲ್ಲಾ ಅದರಲ್ಲಿ ಪ್ರಮುಖವಾದ ಸ್ಥಾನ ಪಡೆದಿದೆ. ಕಡಿಮೆ ನೀರು. ಈ ಗಿಡವನ್ನು ಬರವನ್ನು ಸುಲಭವಾಗಿ ತಡೆದುಕೊಳ್ಳುತ್ತದೆ. ವಾರಕ್ಕೆ 1 ಅಥವಾ 2 ಬಾರಿ ನೀರು ಹಾಕಿದರೂ ಸಾಕು. ಎರಡನೆಯದು, ಬಿಸಿಲಿಗೆ ಹೆದರುವುದಿಲ್ಲ. 40 ಡಿಗ್ರಿ ಸೆಂಟಿಗ್ರೇಡ್ ಬಿಸಿಲಿನಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ. ಮೂರನೆಯದು, ಕಡಿಮೆ ನಿರ್ವಹಣೆ. ಇದಕ್ಕೆ ಹೆಚ್ಚಾಗಿ ಗೊಬ್ಬರ, ಕೀಟನಾಶಕ ಅಥವಾ ನಿರಂತರ ಆರೈಕೆ ಬೇಕಾಗುವುದಿಲ್ಲ. ನಾಲ್ಕನೆಯದು, ವರ್ಷಪೂರ್ತಿ ಹೂ. ಹೆಚ್ಚಿನ ಸಮಯ ಈ ಗಿಡ ಹೂಗಳಿಂದ ಕಂಗೊಳಿಸುತ್ತಿರುತ್ತದೆ. ಆದ್ದರಿಂದ ರಸ್ತೆಗಳು ಯಾವಾಗಲೂ ಸುಂದರವಾಗಿ ಕಾಣುತ್ತದೆ. ಪರಿಸರಕ್ಕೆ ಇದರ ಕೊಡುಗೆ ಏನೆಂದರೆ, ನಗರಗಳಲ್ಲಿ ಧೂಳು ಮತ್ತು ಮಾಲಿನ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬೋಗನ್ವಿಲ್ಲಾ ಗಿಡಗಳು ಧೂಳಿನ ಕಣಗಳನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಇನ್ನು ಜೇನುನೊಣಗಳು, ಚಿಟ್ಟೆಗಳು ಮತ್ತು ಇತರ ಪರಾಗಸ್ಪರ್ಶಕ ಕೀಟಗಳಿಗೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸುತ್ತವೆ. ಇದರಿಂದ ನಗರಗಳಲ್ಲಿ ಜೀವ ವೈವಿಧ್ಯ ಹೆಚ್ಚಾಗುತ್ತದೆ. ಹಸಿರು ಪ್ರದೇಶ ಹೆಚ್ಚಿದಂತೆ ನಗರಗಳ ಉಷ್ಣತೆಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಇನ್ನು ಇದನ್ನು ಮನೆಗಳಲ್ಲಿ ಬೆಳೆಸಬಹುದೇ? ಖಂಡಿತವಾಗಿಯೂ ಬೆಳೆಸಬಹುದು. ಬಾಲ್ಕನಿ, ಟೆರೆಸ್, ತೋಟ ಅಥವಾ ಮನೆಯ ಪ್ರವೇಶ ದ್ವಾರದಲ್ಲಿಯೂ ಇದನ್ನು ಬೆಳೆಸಬಹುದು. ದಿನಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ಬಿಸಿಲು ಸಿಕ್ಕರೆ ಸಾಕು. ಹೆಚ್ಚು ನೀರು ಹಾಕಬಾರದು. ನೀರಿನ ನಿಲುವು ಇದ್ದರೆ ಬೇರುಗಳು ಕೊಳೆಯುವ ಸಾಧ್ಯತೆ ಇರುತ್ತದೆ. ವರ್ಷಕ್ಕೆ 2 ಬಾರಿ ಕೊಂಬೆಗಳನ್ನು ಕತ್ತರಿಸಿದರೆ ಇನ್ನಷ್ಟು ಹೂಗಳು ಅರಳುತ್ತವೆ. ಇನ್ನು ಬಣ್ಣಗಳ ವೈವಿಧ್ಯ. ಬೋಗನ್ವಿಲ್ಲಾದಲ್ಲಿ ಹಲವು ಬಣ್ಣಗಳಲ್ಲಿ ದೊರೆಯುತ್ತದೆ. ಗುಲಾಬಿ, ನೇರಳೆ, ಬಿಳಿ, ಕೆಂಪು, ಕಿತ್ತಳೆ, ಹಳದಿ, ಮಿಶ್ರ ಬಣ್ಣಗಳು. ಕೆಲವು ವಿಶೇಷ ತಳಿಗಳಲ್ಲಿ ಒಂದೇ ಗಿಡದಲ್ಲಿ 2 ಅಥವಾ 3 ಬಣ್ಣಗಳ ಹೂಗಳು ಕಾಣಬಹುದು. ಇನ್ನು ಇದರಲ್ಲಿ ಆಸಕ್ತಿದಾಯಕ ಸಂಗತಿ ಎಂದರೆ, ಸರಿಯಾದ ಆರೈಕೆ ಮಾಡಿದರೆ 40 ರಿಂದ 50 ವರ್ಷಗಳವರೆಗೂ ಜೀವಿಸುವುದು. ವಿಶ್ವದ ಹಲವು ನಗರಗಳಲ್ಲಿ ರಸ್ತೆ ಅಲಂಕಾರಕ್ಕಾಗಿ ಹೆಚ್ಚಾಗಿ ಬಳಸುವ ಗಿಡ ಇದೆ. ಹೆಚ್ಚು ಬಿಸಿಲು ಸಿಕ್ಕಷ್ಟು ಹೆಚ್ಚು ಹೂಗಳು ಅರಳುತ್ತವೆ. ಹೆಚ್ಚು ನೀರು ಹಾಕಿದರೆ ಹೂ ಬಿಡುವ ಪ್ರಮಾಣ ಕಡಿಮೆಯಾಗುತ್ತದೆ. ಕೆಲವು ತಳಿಗಳು 30 ಅಡಿಗೂ ಹೆಚ್ಚು ಎತ್ತರ ಬೆಳೆಯುತ್ತವೆ. ಭಾರತದ ಹಲವಾರು ರಾಜ್ಯಗಳಲ್ಲಿ ನಗರ ಸೌಂದರ್ಯೀಕರಣ ಯೋಜನೆಗಳಲ್ಲಿ ಬೋಗನ್ವಿಲ್ಲಾಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಬೆಂಗಳೂರು ಮತ್ತೆ ಗಾರ್ಡನ್ ಸಿಟಿ ಆಗುತ್ತಿದೆಯೇ? ಒಂದು ಕಾಲದಲ್ಲಿ ಸಾವಿರಾರು ಮರಗಳಿಂದ ಕಂಗೊಳಿಸುತ್ತ ಬೆಂಗಳೂರು ಇಂದು ವೇಗವಾಗಿ ಬೆಳೆಯುತ್ತಿರುವ ಮಹಾನಗರವಾಗಿದೆ. ಆದರೆ ನಗರವನ್ನು ಮತ್ತೆ ಹಸಿರಿನಿಂದ ತುಂಬಿಸುವ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ. ರಸ್ತೆ ವಿಭಜಕಗಳು, ಉದ್ಯಾನಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬೋಗನ್ವಿಲ್ಲಾ ಸೇರಿದಂತೆ ವಿವಿಧ ಅಲಂಕಾರಿಕ ಗಿಡಗಳನ್ನು ನೆಡುವ ಮೂಲಕ ನಗರದ ಸೌಂದರ್ಯವನ್ನು ಹೆಚ್ಚಿಸುವ ಕೆಲಸ ಮುಂದುವರಿದಿದೆ.
ಈ ಪ್ರಯತ್ನಗಳು ಯಶಸ್ವಿಯಾದರೆ ಬೆಂಗಳೂರು ತನ್ನ ಗಾರ್ಡನ್ ಸಿಟಿ ಎಂಬ ಹೆಗ್ಗಳಿಕೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಹಾಗಾದರೆ ಸ್ನೇಹಿತರೆ, ಇನ್ನು ಮುಂದೆ ಬೆಂಗಳೂರಿನ ರಸ್ತೆಗಳಲ್ಲಿ ಅರಳಿರುವ ಬಣ್ಣ ಬಣ್ಣದ ಬೋಗನ್ವಿಲ್ಲಾ ಹೂಗಳನ್ನು ನೋಡಿದಾಗ ಅವು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಪರಿಸರ ಸಂರಕ್ಷಣೆ, ನಗರ ಸೌಂದರ್ಯ ಮತ್ತು ಜೀವ ವೈವಿಧ್ಯಕ್ಕೆ ಸಹಕಾರಿಯಾಗುವ ವಿಶೇಷ ಗಿಡಗಳೆಂಬುದನ್ನು ನೆನಪಿಟ್ಟುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹೆಚ್ಚು